ಗುಡ್ ಮಾರ್ನಿಂಗ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಯಶುಗೌಡ ಬ್ಲಾಗ್. ಇವತ್ತಿನ ಬ್ಲಾಗ್ ಏನು ಅಂತ ಹೇಳ್ತೀನಿ ಬನ್ನಿ. ನಾನು ಮತ್ತು ನನ್ನ ಬೆಸ್ಟಿ ಇವತ್ತು ಮೈಸೂರಿಗೆ ಹೋಗೋಣ ಅಂತೇಳಿ ರೆಡಿ ಆಗಿಬಿಟ್ಟು ಬಂದು, ಯಾಕೆ ಅಂತ ಅವಳು ಹೇಳಲಿಲ್ಲ, ಬಾ ಹೋಗೋಣ ಅಂತ ಹೇಳಿದ್ಲು. ಸೊ ನಾನು ರೆಡಿಯಾಗಿಬಿಟ್ಟು ಬಂದೆ. ಹೋಗಬೇಕಿದ್ರೆ ಎಷ್ಟು ಸಲ ಕೇಳಿದ್ರು ಅವಳು ಹೇಳಿಲ್ಲ. ಸರಿ ಆಯಿತು, ಅಲ್ಲೇ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ಬಂದು ಇಲ್ಲಿ ಬಂದು ನೋಡಿದ್ರೆ ಅವಳು ಮದುವೆ ಆಗ್ತಿರೋ ಹುಡುಗನ್ನ ಮೀಟ್ ಮಾಡೋಕ್ಕೆ ಅಂದ್ಬಿಟ್ಟು ಕರ್ಕೊಬಂದಿದ್ಲು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರ ಹುಡುಗನ ಜೊತೆ ಬೈಕಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಬಂದು ನೋಡಿದ್ರೆ ಇವತ್ತು ಮೊದಲೇ ಶುಕ್ರವಾರ ಆಗಿತ್ತು. ಸೊ ತುಂಬ ರಶ್ ಇತ್ತು, ದೇವಿ ದರ್ಶನ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಆಚೆ ಕಡೆನೇ ಪೂಜೆ ಮಾಡಿಕೊಂಡು ದೇವಿಗೆ ನಮಸ್ಕಾರ ಮಾಡಿಬಿಟ್ಟು ಅಲ್ಲಿಂದ ಒಂದೆರಡು ಫೋಟೋ ತಗೊಂಡು ಸರಿ ಆಯಿತು ಇಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟು. ಹಾಗೆ ನನ್ನ ಬೆಸ್ಟಿ ಸರ ತೊಗೋಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋದ್ಲು. ಅವಳು ಮತ್ತು ಅವ್ರ ಫಿಯನ್ಸೆ ನೋಡ್ತಿದ್ರು. ಸೊ ಅವ್ರು ತಗೊಳ್ಳಿ ಅಂತ ಹೇಳ್ಬಿಟ್ಟು ನನಗೆ ಅಲ್ಲಿಟ್ಟಿರುವಂಥ ಎಲ್ಲನೂ ವೀಡಿಯೋ ಮಾಡ್ಕೊಂಡು ಬರ್ತಿದ್ದೆ. ಎಲ್ಲ ಥಿಂಗ್ಸು ಚೆನ್ನಾಗಿತ್ತು, ಬಟ್ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ ಇತ್ತು. ಸೊ ಹಾಗಾಗಿ ಅವಳಿಗೆ ಇಷ್ಟ ಆಗಿರುವಂಥ ಒಂದು ಸರನ ತೊಗೊಂಡ್ಲು. ಸರಿ ಆಯಿತು, ತೊಗೊಂಡು ಅಲ್ಲಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ಕೊಂಡು ಬಂದು ಅಲ್ಲಿ ಗರ್ಲ್ಸಿಗೆ ಬೇಕಾಗಿರೋ ಎಲ್ಲ ಥಿಂಗ್ಸು ಇಟ್ಟಿದ್ರು. ಹಾಗೆ ಬೇಬೀಸ್ಗಳಿಗೆ ಬೇಕಾಗಿರುವಂಥ ಡಾಲ್ಗಳು ಅದೆಲ್ಲನೂ ಇಟ್ಟಿದ್ರು. ಸೊ ನಾನು ಅದೆಲ್ಲನೂ ನೋಡಿಕೊಂಡು ವೀಡಿಯೋ ಮಾಡ್ಕೊಂಡು ಬರ್ತಿದ್ದೆ. ಸರಿ ಆಯಿತು, ಸುಸ್ತಾಯಿತು ಅಂತ ಹೇಳ್ಬಿಟ್ಟು ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತೇಳಿ ಎಲ್ಲರಿಗೂ ನನ್ನ ಗ್ಲಾಸ್ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಹಾಗೆ ಅಲ್ಲಿದ್ದಂಥ ಸ್ಟ್ಯಾಚ್ಯೂ ಹತ್ರ ಫೋಟೋಸ್ಗಳೆಲ್ಲ ತೆಗೆಸ್ಕೊಂಡು ಹಾಗೆ ಸರಿ ಆಯಿತು ಹೊರಡೋಣ, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ಬೈಕಲ್ಲಿ ಬಂದು ಹಾಗೆ ಅವ್ರ ಹಸ್ಬೆಂಡ್ ಜೊತೆ ಬೈಕಲ್ಲೇ ಡ್ರಾಪ್ ಹಾಕಿಸ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಮೈಸೂರು ಝೂ ನೋಡೋಣ ಅಂತ ಹೇಳ್ಬಿಟ್ಟು ಬಂದು. ಅವಳು ನೋಡಿರಲಿಲ್ಲ ಅಂತಿದ್ಲು. ಸೊ ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದು ಸರಿ ಆಯಿತು ಹೊರಡೋಣ ಅಂತ ಹೇಳ್ಬಿಟ್ಟು ಟಿಕೆಟ್ ತೊಗೊಂಡು 3 ಜನನೂ ಹೊರಟು. ಬೇರೆ ಬೇರೆ ಕಂಟ್ರಿಯವರೆಲ್ಲ ಬರ್ತಾರೆ ನೋಡೋಕ್ಕೆ, ಆದರೆ ನಾವು ಪಕ್ಕದಲ್ಲಿರೋ ಮೈಸೂರನ್ನೇ ನೋಡೋಕೆ ಹೋಗಲ್ಲ. ಯಾಕೆ ಅಂದರೆ ಏನಕ್ಕೆ ಅಂತ ಗೊತ್ತಿಲ್ಲ, ಪಕ್ಕದಲ್ಲಿ ಐತಲ್ಲ ಅಂತ ಅಂದ್ಕೊಂಡು ಎಲ್ಲ ಸುಮ್ಮನೆ ಆಗ್ತೀವಿ. ಆದರೆ ನಮ್ಮ ಮೈಸೂರನ್ನ ನೋಡೋಕ್ಕೆ ಬೇರೆ ಬೇರೆ ಕಂಟ್ರಿಯಿಂದ ಬರ್ತಾರೆ. ಸರಿ ಆಯಿತು ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಟಿಕೆಟ್ ತೊಗೊಂಡು ಹೊರಟು. ಹಾಗೆ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ನನ್ನ ಫೋನಲ್ಲಿ ಸ್ಟೋರೇಜ್ ಜಾಸ್ತಿ ಆಗಿಬಿಟ್ರು. ಸೊ ಹಾಗಾಗಿ ಒಂದು 5 ನಿಮಿಷ ಒಂದೊಂದು ಪ್ರಾಣಿಗಳದ್ದು ಮಾತ್ರ ವೀಡಿಯೋ ಮಾಡ್ಕೊಂಡು ಬಂದೆ. ಹಾಗೆ ಹುಲಿದು, ಚಿರತೆದು ಎಲ್ಲದ್ರದ್ದು ವೀಡಿಯೋ ಮಾಡ್ಕೊಂಡು ಬಂದೆ, ಜೀಬ್ರಾ ಎಲ್ಲನೂ. ಸೊ ನೋಡೋಕೆ ತುಂಬ ಚೆನ್ನಾಗಿತ್ತು. ಬಟ್ ಪಾಪ ಯಾಕೆ ಅಂತ ಗೊತ್ತಿಲ್ಲ, ಒಂದೇ ಕಡೆ ಕೂಡಾಕಿರೋದ್ರಿಂದ ಏನೋ ಎಲ್ಲ ಸಣ್ಣ ಆಗಿಬಿಟ್ಟಿದ್ದು. ಮನೆಗೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ನೋಡ್ಕೊಂಡು ಬಂದು ಹಾಗೆ ಆಫ್ರಿಕಾದ ಆನೆಯನ್ನು ತಂದು ಬಿಟ್ಟಿದ್ದಾರೆ. ಅವೆಲ್ಲ ಮೇಯ್ಕೊಂಡು ಆರಾಮಾಗಿ ನಿಂತಿದ್ದು. ಸೊ ಅವಕ್ಕೆಲ್ಲ ಕೂಡ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಜಿರಾಫೆಗಳನ್ನ ನೋಡಿಕೊಂಡು ಬಂದು ಜಿರಾಫೆಗಳ ಹತ್ರನೂ ಸ್ವಲ್ಪ ಮಾತಾಡಿಕೊಂಡು ಸರಿ ಆಯಿತು ಅಲ್ಲಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಬಂದು ಅಲ್ಲಿಂದ ನೆಕ್ಸ್ಟ್ ನಾವು ಹಾಗೆ ಊಟ ಮಾಡ್ಕೊಂಡು ಹೋಗೋಣ, ಟೈಮ್ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಹೋಟೆಲ್ಗೆ ಹೋಗಿ ಇಡ್ಲಿ ಸಾಂಬಾರು ತೊಗೊಂಡು ತಿಂದ್ಕೊಂಡು ಮನೆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟು. ಅವಳಿಗಂತೂ ಅವಳ ಹಸ್ಬೆಂಡ್ನೇ ಬಿಟ್ಟು ಬರೋಕ್ಕೆ ಮನಸ್ಸೇ ಇರಲಿಲ್ಲ ಪಾಪ. ಆದರೂ ಟೈಮ್ ಆಗಿಬಿಟ್ಟಿತ್ತಲ್ಲ, ಮದುವೆ ಆದಮೇಲೆ ಹೋಗುವೆ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ಗೆ ವೆಯ್ಟ್ ಮಾಡ್ತಿದ್ವಿ. ಬಸ್ ಬಂತು, ಅವ್ರ ಹಸ್ಬೆಂಡ್ಗೆ ಟಾಟಾ ಬೈ ಬೈ ಅಂತ ಹೇಳ್ಬಿಟ್ಟು ಬಸ್ ಹತ್ಕೊಂಡು ಕೂತ್ಕೊಂಡು ಮುಂದಿನ ತಿಂಗಳು 17ಕ್ಕೆ ಇವಳು ಮದುವೆ, ಎಲ್ಲರೂ ಬಂದುಬಿಡಿ. ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವರೆಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಕೀಪ್ ಸಪೋರ್ಟಿಂಗ್ ಗಾಯ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್.